ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಇದೀಗ ದೊಡ್ಡ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಈ ವಿಚಾರ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಕ್ಕೆ ಎಷ್ಟು ಕೋಟಿ ಹಣವನ್ನು ಇಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಹತ್ರ ಅನ್ನುವಂಥದ್ದು ಮಾತು ಜೋರಾಗಿ ಬರ್ತಾ ಇದೆ. ಏನು ನಡೀತು ಅನ್ನೋದರ ಬಗ್ಗೆ ಕ್ಲಾರಿಟಿಯಾಗಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಜನ ನಿರ್ಧಾರ ಮಾಡಿರುವಂಥದ್ದು ದುಡ್ಡಿದ್ರೆ ರಾಜಕೀಯ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಸಚಿವರು, ಶಾಸಕರು, ಮಂತ್ರಿಗಳು, ರಾಜಕೀಯದ ಘಟಾನುಘಟಿಗಳೆಲ್ಲರೂ ಕೂಡ ನಡೆದು ಬಂದ ಹಾದಿ ಇದೇ ರೀತಿ ಇದೆ. ದುಡ್ಡಿದ್ರೆ ಮಾತ್ರ ರಾಜಕೀಯವನ್ನು ಮಾಡ್ಬೋದು ಅನ್ನೋದು ಅಧಿಕಾರವೇ ನಿರ್ಧಾರ ಮಾಡಿಬಿಡುತ್ತೆ. ರಾಜಕೀಯ ಭವಿಷ್ಯವನ್ನೇ ನಿರ್ಧಾರ ಮಾಡಿಬಿಡ್ತಾರೆ. ಸದ್ಯ ಇವತ್ತು ಕೂಡ ಅಂತಹದ್ದೇ ಬೆಳವಣಿಗೆ ನಡೆದಿರಬಹುದು ಅನ್ನುವಂಥದ್ದು ಜನರ ಅಭಿಪ್ರಾಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವಿ ಮಂತ್ರಿಗಳು, ಪ್ರಭಾವಿ ಶಾಸಕರು, ಅನುಭವಿ ಮುಖ್ಯಮಂತ್ರಿಗಳು, ಇವರು ರಾಜಕೀಯದಲ್ಲಿ ಒಂದು ಮಂತ್ರಿ ಸ್ಥಾನಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಇದರ ಹಿನ್ನೆಲೆ ಏನಿರ್ಬೋದು? ಡಿ ಕೆ ಶಿವಕುಮಾರ್ ಹತ್ರ ಕೋಟಿ ಹಣವನ್ನು ಇಸ್ಕೊಂಡು ರಾಜಕೀಯಕ್ಕೆ ರಾಜೀನಾಮೆಯನ್ನು ಕೊಟ್ಟರ ಮಂತ್ರಿ ಸ್ಥಾನಕ್ಕೆ ಅನ್ನೋದು ಜನ ಪ್ರಶ್ನೆನ ಹಾಕ್ತಾ ಇದ್ದಾರೆ. ಇವರಿಬ್ಬರ ಜೊತೆ ಮಾತುಕತೆ ಏನಾಯಿತು? ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಏನಾದ್ರು ದುಡ್ಡು ಕೊಟ್ಟು ಮನವೊಲಿಸಿದ್ರ? ಸಿದ್ದರಾಮಯ್ಯನವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಪಟ್ಟು ಹಿಡಿದು ಕೂತಿದ್ರ? ಏನು ನಡೀತು ಬೆಳವಣಿಗೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೀವು ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಯಾರು ಇಷ್ಟ ಆಗಿತ್ತು? ಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಆಗಿರುವಂಥವ್ರು, ಸಿದ್ದರಾಮಯ್ಯವರ ಆಡಳಿತ, ಈಗ ಮುಂದೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರ ಆಡಳಿತ, ಈ ಒಂದು ಎರಡು ಸರ್ಕಾರದಲ್ಲಿ ಯಾರ್ದು ನಿಮಗೆ ಇಷ್ಟ ಆಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು ವೀಕ್ಷಕರೇ, ರಾಜಕೀಯ ಅಂದರೆ ಹಣ ಇದ್ರೆ ರಾಜಕೀಯ ಅನ್ನೋದು ನಿಜಕ್ಕೂ ಜನ ಗೊತ್ತಿರುವಂಥದ್ದು. ಹಣ ಇದ್ರೆ ಮಾತ್ರ ಇಲ್ಲಿ ರಾಜಕೀಯಕ್ಕೆ ಎಂಟ್ರಿ. ಜನ ಬಲ ಯಾರ್ದಿದ್ರು ಕೂಡ ಕೇಳುವಂಥದ್ದಿಲ್ಲ. ಹೈಕಮಾಂಡ್ಗೆ ಫಂಡ್ ಕೊಡಬೇಕು, ಮಂತ್ರಿಗಳನ್ನು ಸ್ಥಾನದಿಂದ ಕಿತ್ಕೊಳ್ಬೇಕು ಅಂದರೆ ದುಡ್ಡು ಕೊಡಬೇಕು ಅನ್ನೋದು ಇದು ಮೇಲ್ನೋಟಕ್ಕೆ ಜನಗಳಿಗೆ ಗೊತ್ತಿರುವಂತಹ ವಿಚಾರ. ಸದ್ಯ ಪ್ರಭಾವಿ ಒಂದು ಹುದ್ದೆಯಲ್ಲಿದ್ದಂಥ ನಾಯಕ ಸಿದ್ದರಾಮಯ್ಯನವರು ಈ ಒಂದು ರಾಜೀನಾಮೆಯನ್ನು ಕೊಡಲಿಕ್ಕೆ ಎಷ್ಟು ಕೋಟಿ ಹಣವನ್ನು ಇಸ್ಕೊಂಡ್ರು, ಏನು ನಡೀತು ಅನ್ನೋದನ್ನು ನೋಡೋದಾದ್ರೆ, ಪ್ರತಿ ಒಂದು ಏನು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಂಡ್ರು ಅದಾದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಒಂದು CM ಸ್ಥಾನಕ್ಕೆ ಕುರ್ಚಿಗೆ ಟವಲ್ ಹಾಸ್ಕೊಂಡು ಕೂತಿರೋದು. ಇದು ವಿರೋಧ ಪಕ್ಷದ ನಾಯಕರು ಕೂಡ ಟೀಕೆಯನ್ನು ಮಾಡ್ತಾ ಇದ್ರು. ಇವೆಲ್ಲವನ್ನ ನೋಡಿ ಕೂಡ ಯಾವುದಕ್ಕೂ ತಲೆಗೆಡಿಸಿಕೊಳ್ಳದಂತ ಡಿ ಕೆ ಶಿವಕುಮಾರ್ ದೇವರ ಬಳಿ ಹೋಗ್ತಾ ಇದ್ರು, ಸ್ವಾಮೀಜಿಗಳ ಬಳಿ ಹೋಗ್ತಾ ಇದ್ರು. ಇದು ಪಣ ತಟ್ಟು ಬಿಟ್ಟಿದ್ರು, ನಾನು ಮುಖ್ಯಮಂತ್ರಿ ಆಗಬೇಕು, ಒಂದು ದಿನ ಆದರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಪಣ ತೊಟ್ಟಿದ್ರು. ಇದೀಗ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿತ್ತು. ಇನ್ನು 3 ವರ್ಷ ಕಳೆದ ಬಳಿಕ ಇದೀಗ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಕೊಟ್ಟರು. ಆದ್ರೆ ಇದಕ್ಕೆ ದುಡ್ಡು ಎಷ್ಟು ಕೋಟಿಯನ್ನ ಇಸ್ಕೊಂಡ್ರು ಅನ್ನೋದು ಇದು ಜನರ ಮನಸ್ಸಲ್ಲಿ ಅಚ್ಚಳಿಯಾಗಿ ಉಳಿದಿರುವಂಥದ್ದು. ಅಂತಹ ಪ್ರಭಾವಿ ನಾಯಕ, ಜನಗಳಿಗೆ ಒಳ್ಳೆ ಯೋಜನೆಯನ್ನ ಕೊಟ್ಟಂತಹ ನಾಯಕ, ಜನರ ಪ್ರೀತಿಯನ್ನು ಸಂಪಾದಿಸಿದಂತಹ ನಾಯಕ ಯಾಕೆ ಈ ರೀತಿಯ ರಾಜೀನಾಮೆ ಕೊಟ್ಟರು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಸತತ ಬಳಿಕ ಸುಮಾರು 55ಕ್ಕೂ ಹೆಚ್ಚು ಬಾರಿ ಹೈಕಮಾಂಡ್ಗೆ ಭೇಟಿ ನೀಡಿ ಮುಖ್ಯ ವರಿಷ್ಠರ ಜೊತೆ ಮಾತನಾಡಿ ಈ ಒಂದು ನಿರ್ಧಾರವನ್ನ ಮಾಡ್ಕೊಂಡ್ಬಿಟ್ಟಿದ್ರು ಡಿ ಕೆ ಶಿವಕುಮಾರ್. ಸದ್ಯಕ್ಕೆ ಇಲ್ಲಿ ಮೇಲ್ನೋಟಕ್ಕೆ ಅವರು ಹೇಳುವ ಮಾಹಿತಿ ಯಾವುದೇ ದುಡ್ಡನ್ನು ಇಸ್ಕೊಂಡಿಲ್ಲ, ನಾನು ವಾಲಂಟ್ರಿ ಆಗಿ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅನ್ನೋದು ಕ್ಲಾರಿಟಿಯಾಗಿ ಕೊಟ್ಟಿದ್ರು ಕೂಡ ಹೌದು. ಮಾಧ್ಯಮದ ಮೂಲಕ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಒಳಗೆ ಏನು ನಡೀತು ಅನ್ನೋದು ಇನ್ನು ಭಾರಿ ಜನಕ್ಕೆ ಗೊತ್ತಿಲ್ಲ. ವೀಕ್ಷಕರೇ, ಜನರಿಗೆ ದುಡ್ಡಿನ ಅಹಂಕಾರ ಹೆಚ್ಚಾಗಿದೆ ರಾಜಕೀಯದಲ್ಲಿ ಅನ್ನೋದು ಜನರ ಅಭಿಪ್ರಾಯ ಆಗಿತ್ತು. ಅದು ಸಹಜ, ಅದು ನಿಜ. ಆದರೆ ಸಿದ್ದರಾಮಯ್ಯನವರು ದುಡ್ಡು ಇಸ್ಕೊಂಡು ರಾಜೀನಾಮೆ ಕೊಟ್ಟಿಲ್ಲ, ಬದಲಿಗೆ ಮಗನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಅವರು ಪಣ ತೊಟ್ಟಿದ್ರು. ಅದರಂತೆ ಕೂಡ ಇವರು ನಡ್ಕೊಳ್ಬೇಕಿತ್ತು. ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ರು. ಆದರೆ ಇದು ಕೂಡ ಒಂದಲ್ಲ, ಬೇರೆ ರೀತಿಯಲ್ಲೂ ಕೂಡ ಇತ್ತು ಪ್ಲಾನ್. ಸಚಿವ ಸ್ಥಾನಕ್ಕೆ ಕೊಟ್ಟಿರುವಂಥ ಮೇಲ್ನೋಟದ ವಿಚಾರ ಒಂದು ಕಡೆ ಆದರೆ, ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲ್ಲ, ನನ್ನ ಅಧಿಕಾರವನ್ನು ಕಂಪ್ಲೀಟ್ ಮಾಡ್ತೀನಿ, ನನಗೆ ನೆಕ್ಸ್ಟ್ ಮುಖ್ಯಮಂತ್ರಿ ಸ್ಥಾನ ಬೇಡ, ಡಿ ಕೆ ಶಿವಕುಮಾರ್ ಕೊಡಿ ಅಂತ ಕೂಡ
ಹಠ ಹಿಡಿದು ಕೊಟ್ಟಿದ್ರು. ಆದರೆ ಹೈಕಮಾಂಡ್ ನಿರ್ಧಾರ ಆಗಿತ್ತು, ರಾಹುಲ್ ಗಾಂಧಿ ನೀವು ಕೇಂದ್ರಕ್ಕೆ ಬನ್ನಿ, ನಿಮ್ಗೊಂದು ಒಳ್ಳೆಯ ಹುದ್ದೆಯನ್ನು ಕೊಡ್ತೀವಿ ಅಂತಲೂ ಕೂಡ ಕರೆದಿದ್ರು. ಇವೆಲ್ಲದಕ್ಕೂ ಒಪ್ಪದ ಸಿದ್ದರಾಮಯ್ಯನವರು ಕೊನೆಗೆ ಮಗನಿಗೆ ಸಚಿವ ಸ್ಥಾನವನ್ನು ಕೊಟ್ರೀನಿ ಬನ್ನಿ ಅಂತೇಳಿ ಕರೆದಾಗ ಮಗನಿಗೋಸ್ಕರ ತನ್ನ ಅಧಿಕಾರ ಮುಖ್ಯಮಂತ್ರಿಯ ಹುದ್ದೆಯನ್ನು ಕೊಟ್ಟಿದ್ದಂಥದ್ದು ಜವಾಬ್ದಾರಿಯನ್ನು ಸ್ಟಾಪ್ ಮಾಡಿ ರಾಜೀನಾಮೆಯನ್ನು ಕೊಟ್ಟಿದ್ರು. ಸೊ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ದುಡ್ಡನ್ನು ಕೊಟ್ರ, ಅದು ಇನ್ನೂ ಕೂಡ ಸತ್ಯಕ್ಕೆ ದೂರವಾದ ವಿಚಾರ. ಸೊ ಅದು ಒಳಗೆ ಬಿಟ್ಟಿರುವಂಥದ್ದು ಯಾವುದೇ ಮಾಹಿತಿ ಕೂಡ ಅದಕ್ಕೆ ಲಭ್ಯ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಇಂತಹ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯ ಜೀವನಕ್ಕೆ ಅಂತ್ಯ ಆಡಬೇಕು ಅನ್ನೋದು ವಿರೋಧಿಗಳ ಒಂದು ಮಾತುಕತೆ ಚರ್ಚೆ ಆಗಿದ್ರೆ, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪಣ ತೊಟ್ಟಿದ್ರು. ಅದರಂತೆ ಇವತ್ತು 2 ವರ್ಷಗಳ ಕಾಲ ಅಧಿಕಾರವನ್ನು ಕಂಪ್ಲೀಟ್ ಆಗಿ ಡಿ ಕೆ ಶಿವಕುಮಾರ್ ವಹಿಸಿಕೊಂಡಿದ್ದಾರೆ. ಆದರೆ ಸಚಿವ ಸ್ಥಾನದಲ್ಲಿ ಗೊಂದಲಗಳು ಸ್ಟಾರ್ಟ್ ಆಗಿದೆ. ಆದರೆ ಸಿದ್ದರಾಮಯ್ಯನವರ ಮಗನಿಗೆ ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ನಿಜಕ್ಕೂ ವಿರೋಧಿಗಳು ಸ್ಟಾರ್ಟ್ ಆಗ್ತಾ ಇದ್ದಾರೆ. ಒಂದು ಬಾರಿ ವಿಧಾನ ಪರಿಷತ್ನ ಸದಸ್ಯನಾಗಿರುವಂತಹವನಿಗೆ ಕೊಟ್ಟರಲ್ಲ ಅನ್ನೋದು ಸದ್ಯ ಸಿದ್ದರಾಮಯ್ಯನವರು ಇವೆಲ್ಲ ಒಪ್ಪಿಗೆಯನ್ನು ಪಡ್ಕೊಂಡು ಮಾತ್ರ ರಾಜೀನಾಮೆಗೆ ಕೊಟ್ಟಿರುವಂಥದ್ದು. ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಡುವಂತಹ ವ್ಯಕ್ತಿ ಅಲ್ಲ ಅನ್ನೋದು ಇದೀಗ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ಮಗನಿಗೆ ಸಚಿವ ಸ್ಥಾನ ಕೊಡಬೇಕು, ಮಂತ್ರಿ ಸ್ಥಾನ ಕೊಡಬೇಕು, ನನಗೆ ಒಂದು ಒಳ್ಳೆ ಹುದ್ದೆ ಕೊಡಬೇಕು ಕೇಂದ್ರದಲ್ಲಿ ಅನ್ನುವಂಥದ್ದೇ ದೊಡ್ಡ ಒಂದು ಗುರಿ. ಈಗ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಮೊದಲಿನಿಂದಲೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ವರಿಷ್ಠರ ಜೊತೆ ಭಾಳಷ್ಟು ಚರ್ಚೆಗಳನ್ನು ಮಾಡಿದ್ರು ಕೂಡ ಅವರು ಪ್ರಭಾವಿಗಳಿದ್ದೀರಿ. ಸೊ ಸ್ವಲ್ಪ ದಿನ ಆಗಲಿ ಅನ್ನೋದನ್ನು ಕೂಡ ಮಾತು ಕೊಟ್ಟಿದ್ರು. ಅದರಂತೆ ಇವತ್ತು ಮಾತಿಗೆ ತಕ್ಕಂತೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇದೀಗ ರಾಜೀನಾಮೆ ಕೊಟ್ಟ ಬಳಿಕ ಇವರು ವಹಿಸ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಸೊ ರಾಜಕೀಯ ಭವಿಷ್ಯ. ಸೊ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯನ್ನು ವಹಿಸ್ಕೊಂಡಿದ್ದಾರೆ. ಸೊ ಯಾರೆಲ್ಲ ದುಡ್ಡಿಗಾಗಿ ರಾಜೀನಾಮೆ ಕೊಟ್ಟರು ಅಂದ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಅಧಿಕಾರಕ್ಕಾಗಿ ಮಗನಿಗೆ ಜವಾಬ್ದಾರಿ ಕೊಡುವುದಕ್ಕಾಗಿ ಒಂದಷ್ಟು ಮಾತುಕತೆ ನಡೆಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ವೀಕ್ಷಕರೇ, ಥ್ಯಾಂಕ್ ಯು.